ಮಾನವತೆಯಿಂದ ದೈವತ್ವದೆಡೆಗೆ ಕರೆದೊಯ್ಯುತ್ತದೆ. ಅಜ್ಞಾನದಿಂದ ಧ್ಯಾನದ ಕಡೆಗೆ, ಭಯದಿಂದ ನಿರ್ಭಯದೆಡೆಗೆ, ದುಃಖದಿಂದ ಆನಂದ ಸ್ಥಿತಿಯೆಡೆಗೆ ಪಯಣಿಸಲು ಮಾಡಬೇಕಾದ್ದು ಒಂದು ಧ್ಯಾನ. ಧ್ಯಾನಾಭ್ಯಾಸದಿಂದ ಮನುಷ್ಯ ಪರಿಪೂರ್ಣನಾಗುತ್ತಾನೆ, ಬುದ್ಧಿ ವಿಕಾಸವಾಗಿ ಬುದ್ಧನಾಗುತ್ತಾನೆ, ಮನಸ್ಸಿನ ಸಮತೋಲನ ಹೊಂದಿ ಪ್ರಬಲನಾಗುತ್ತಾನೆ. ಸಮಸ್ತ ಸಹಜೀವಿಗಳನ್ನು ತನ್ನ ಹಾಗೆ ಅನ್ನುವ ವಾಸ್ತವದೊಂದಿಗೆ ಸಾಮರಸ್ಯ ಜೀವನವನ್ನು ಜೀವಿಸಬಹುದು. ಆದ್ದರಿಂದ ಪ್ರಿಯ ಧ್ಯಾನಿಗಳೇ, ನಮ್ಮ ಗುರಿ ಶ್ವಾಸವೇ, ಶ್ವಾಸವೇ ನಮ್ಮ ಗುರು. ಶ್ವಾಸದಿಂದಲೇ ಚಿತ್ತವೃತ್ತಿ ನಿರೋಧ, ಅದುವೇ ಧ್ಯಾನ. ಎಲ್ಲರೂ ಧ್ಯಾನ ಮಾಡಬೇಕು. ಪ್ರತಿಯೊಬ್ಬರು ಮತ್ತೊಬ್ಬರಿಗೆ ಧ್ಯಾನ ಕಲಿಸಬೇಕು. ಪ್ರಪಂಚವೆಲ್ಲ ಧ್ಯಾನಮಯವಾಗಬೇಕು. ಪ್ರತಿ ಮನುಷ್ಯ ಧ್ಯಾನ ಆಗಲೇಬೇಕು.